Good morning everyone. So we are back with something new today. So ಎಂತ ಅಂತ ಹೇಳಿದರೆ ಇವತ್ತು ನಮ್ಮ ಮನೆಯಲ್ಲಿ ಪುರಿ ಉಪ್ಪಿಟ್ಟು ಮಾಡಿದ್ದಾರೆ. ಕಾಣಿಸ್ತಾ ಉಂಟು ಪುರಿ ಉಪ್ಪಿಟ್ಟು ತಿನ್ನೋದೇ ಕಷ್ಟದಲ್ಲಿ ಅದರಲ್ಲಿ ಪುರಿ ಉಪ್ಪಿಟ್ಟು ಮಾಡಿದ್ದಾರೆ ಇವತ್ತು. ಆ್ಯಕ್ಚುಲಿ ನಾವು ಉಪ್ಪಿಟ್ಟು ತಿಂತೇನೆ, ನನ್ನ ಕಸಿನ್ಸು ಎಲ್ಲ ಉಪ್ಪಿಟ್ಟು ತಿನ್ನೋದಿಲ್ಲ. ಸೊ ಇವತ್ತಿನ ಸ್ಪೆಷಲ್ ಬ್ರೇಕ್ಫಾಸ್ಟ್ ಎಂತ ಅಂತ ಹೇಳಿದರೆ ಪುರಿ ಉಪ್ಪಿಟ್ಟು. ಫಸ್ಟ್ ಟೈಮ್ ಕೇಳೋದು, ಲೈಕ್ ಕೇಳಿದ್ದೇನೆ ಅಂದರೆ ದೂರದಲ್ಲಿ ಕೇಳಿದ್ದೀನಿ, ಅವರ ಮನೇಲಿ ಇವರ ಮನೇಲಿ ಮಾಡೋದು, ಬಟ್ ನಮ್ಮ ಮನೇಲಿ ಇದು ಫಸ್ಟ್ ಟೈಮ್ ಮಾಡೋದು ಅಂತ ನಾನು ಅಂದ್ಕೊಳ್ತೇನೆ. ಲೈಕ್ ಮುಂಚೆ ಮಾಡಿರೋದು ನೋಡಿಲ್ಲ. ಸೊ ಪುರಿ ಉಪ್ಪಿಟ್ಟಲ್ಲಿ ಎಂಥ ಸ್ಪೆಷಲ್ ಅಂತ ಹೇಳಿದರೆ, ಪುರಿನ ನೀರಲ್ಲಿ ಹಾಕಿ ಸ್ವಲ್ಪ ಹೊತ್ತು ಇಟ್ಟು ಮತ್ತೆ ಅದನ್ನು ಜಸ್ಟ್ ಲೆಮನ್ ರೈಸಿಗೆ ಹೇಗೆ ಮಸಾಲೆ ಹಾಕ್ತಾರೆ ಹಾಗೆ ಇದಕ್ಕೆ ಹಾಕಿದ್ದಾರೆ. ಓಕೆನಾ? ಸೊ ಬನ್ನಿ ಟೇಸ್ಟ್ ಮಾಡುವ ಪುರಿ ಉಪ್ಪಿಟ್ಟು ಹೇಗೆ ಉಂಟಂತ ಹೇಳಿ. ಸ್ಪೈಸಿ ಉಂಟು, ಆ ನಿಂಬೆಹಣ್ಣಿನೊಂದು ಫ್ಲೇವರ್, ಲೆಮನ್ ಫ್ಲೇವರ್ ಉಂಟು. ಚಂದ ಉಂಟು. ನಾವು ಅಂದ್ಕೊಂಡಾಗೆ ಎಷ್ಟು ಕೆಟ್ಟದಾಗಿ ಅಂತ ಸಹ ಇಲ್ಲ, ಒಳ್ಳೆ ಉಂಟು. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಎಂತ ಗೊತ್ತುಂಟಾ, ನನಗೆ ಈ ದೋಸೆ ಇದು ಚಪಾತಿ ಎಲ್ಲ ಕೊಡೋದಕ್ಕಿಂತ ಚಿತ್ರಾನ್ನ, ಪುಳಿಯೋಗರೆ, ಬಿಸಿಬೇಳೆಬಾತ್, ಪೊಂಗಲ್, ಇದು ಲೆಮನ್ ರೈಸ್, ಮತ್ತೆಂತ ವಾಂಗಿಬಾತ್, ಉಪ್ಪಿಟ್ಟು, ಶೇವ್ಗೆ ಅದೆಲ್ಲ ಕೊಟ್ಟರೆ ತುಂಬ ಒಳ್ಳೆ ಆಗ್ತದೆ ತಿನ್ನಲಿಕ್ಕೆ. ಎಂಥಾದ್ರೂ ಆಗಲಿ ರೈಸ್ ಐಟಮ್ ತಿನ್ನಲಿಕ್ಕೆ ತುಂಬ ಒಳ್ಳೆ ಆಗ್ತದೆ. ಬೆಳಿ ಚಪಾತಿ, ದೋಸೆ, ಇಡ್ಲಿ ಆಲ್ಸೋ ಫೈನ್. ಅದು ರವಾ ಇಡ್ಲಿ ಎಲ್ಲ ಬರ್ತದೆ, ಅದೆಲ್ಲ ಒಳ್ಳೆ ಆಗ್ತದೆ ತಿನ್ನಲಿಕ್ಕೆ. ಬಟ್ ಇದೆಲ್ಲ ತುಂಬ ಕಷ್ಟ ಆಗ್ತದೆ, ಲೈಕ್ ಚಪಾತಿ ಎಲ್ಲ ತುಂಬ ಕಷ್ಟ ಆಗ್ತದೆ ತಿನ್ನಲಿಕ್ಕೆ, ಇದೆಲ್ಲ ಒಳ್ಳೆ ಆಗ್ತದೆ ತಿನ್ನಲಿಕ್ಕೆ. ಸೊ ಇದು ನನಗೆ ತುಂಬ ಇಷ್ಟ. ಅದು ಬಿಟ್ಟು ಮಾಡ್ತಾರೆ ಗಟ್ಟಿ ಪುಂಡಿ, ಅದೆಲ್ಲ ತುಂಬ ಕಷ್ಟ ತಿನ್ನಲಿಕ್ಕೆ ನನಗೆ. ಸಿ ಪುಂಡಿ ಇಸ್ ಫೈನ್, ಬಟ್ ನಾಟ್ ಲೈಕ್ ಟೂ ಮಚ್ ಯು ಕಾಂಟ್ ಈಟ್ ಪುಂಡಿ, ಆಯಿತಾ? ಗಟ್ಟಿ ಸಹ ಅಷ್ಟು ತಿನ್ನಲಿಕ್ಕೆಲ್ಲ ಆಗೋದಿಲ್ಲ. ಗಟ್ಟಿಲ್ಲ. ಬೆಳಗ್ಗೆ ಯಾರು ತಿಂತಾರೆ, ಅದೆಲ್ಲ ಆಗೋದಿಲ್ಲ. ಬಟ್ ದಿಸ್ ಒನ್ ವಾಸ್ ವೆರಿ ಗುಡ್. ನನಗೆ ಇದನ್ನು ವೀಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೆ, ಬಟ್ ನಾನು ನನ್ನ ಆಂಟಿ ಕಿಚನಲ್ಲಿರುವಾಗ ವೀಡಿಯೋ ಮಾಡಲಿಕ್ಕೆ ಹೋದೆ, ಅವ್ರು ನನ್ನ ಶೂಟ್ ಮಾಡಿ ಆಚೆ ಬಿಸಾಡ್ತಾರೆ. ಸೊ ಅದಕ್ಕೆ ನಾನು ಅದೆಲ್ಲ ರಿಸ್ಕ್ ಎಲ್ಲ ತೊಗೊಳ್ಳೋದಿಲ್ಲ. ಬಿಕಾಸ್ ನಿಮ್ಗೆ ಗೊತ್ತುಂಟು, ನನ್ನ ಲೈಫಲ್ಲಿ ನನಗೆ ಜಾಸ್ತಿ ಆಸೆ ಇಲ್ಲ. ಸೊ ಅವರೊಟ್ಟಿಗೆ ಹೋಗಿ ಯಾಕೆ ನನಗೆ ರಿಸ್ಕ್ ತೊಗೊಂಡ್ರೆ ರಸ್ಕ್ ಆಗಲಿ, ಅದಕ್ಕೆ ನಾನು ಅದೆಲ್ಲ ರಿಸ್ಕ್ ತೊಗೊಳ್ಳೋದಿಲ್ಲ ನನ್ನ ಲೈಫಲ್ಲಿ. ಸೊ ಹಾಗೆ ನಾವು ಹೋಗಲಿಲ್ಲ. ಅವ್ರು ಮಾಡುವಾಗ ಸುಮ್ಮನೆ ಕೂತಿದ್ದೆ ಅಷ್ಟೇ. ಬಟ್ ಚೆಂದ ಮಾಡಿದ್ದಾರೆ. ನನ್ನ ಅಕ್ಕ ಇದಕ್ಕೆ ಮತ್ತೆ ಹೋಗಿ ಆಲ್ಟ್ರೇಷನ್ ಮಾಡಿ ಬಂದಿದ್ದಾಳೆ, ಬಿಕಾಸ್ ಅವಳಿಗೆ ಹುಳಿ ಜಾಸ್ತಿ ಬೇಕಂತೆ. ಸೊ ಅದಕ್ಕೆ ಅವಳು ಆಲ್ಟ್ರೇಷನ್ ಮಾಡಿ ಬಂದಿದ್ದಾಳೆ. ಬಟ್ ಚೆಂದ ಆಗಿದೆ, ತಿನ್ನಲಿಕ್ಕಾಗಿದೆ. ನನಗೆ ಈಗ ಮನೇಲಿರುವಾಗ ಮಾತ್ರ ಇದೆಲ್ಲ ತಿನ್ನಲಿಕ್ಕೆ ಸಿಗೋದು. ನನಗೆ ಹಾಸ್ಟೆಲಿಗೆ ಹೋದಾಗ ನನ್ನದು ಅದೇ ಬ್ರೇಕ್ಫಾಸ್ಟ್, ಇಡ್ಲಿ, ಚಿತ್ರಾನ್ನ, ಮತ್ತೆಂಥ ಪುಲಾವ್, ಮತ್ತೆಂಥ ದೋಸೆ, ಅದೇ ಉಪ್ಪಿಟ್ಟು, ಅದೇ ಒಂದು ಬ್ರೇಕ್ಫಾಸ್ಟ್. ಒಂದು ವೀಕದು ಟೈಮ್ ಇರ್ತಲ್ಲ, ಅದೇ ರಿಪೀಟ್ ಆಗ್ತದೆ. ಬೇರೆ ಎಂಥ ಲೈಕ್ ಸ್ಪೆಷಲಾಗಿ ಎಂತ ತಿನ್ನಲಿಕ್ಕೆ ಸಿಗೋದಿಲ್ಲ. ಅಟ್ ದ ಸೇಮ್ ಟೈಮ್ ಅವ್ರೆಂಥ ಸ್ಪೆಷಲ್ ಮಾಡೋದು ಸಹ ಇಲ್ಲ, ಬಿಕಾಸ್ ವಿ ಆರ್ ಲೈಕ್ ಹಾಸ್ಟೆಲಲ್ಲ ಇರೋದು ಹಾಗೆ. ಬಟ್ ಮನೆಗೆ ಬಂದಾಗ ಐ ಆಮ್ ಟ್ರೈಯಿಂಗ್ ಆಲ್ ದಿಸ್ ನ್ಯೂ ಥಿಂಗ್ಸ್ ಆ್ಯಂಡ್ ಐ ಆಮ್ ಡೂಯಿಂಗ್ ವೀಡಿಯೋಸ್. ಸೊ ದಟ್ ನನಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಪುರಿ ಉಪ್ಪಿಟ್ಟು ಗೊತ್ತುಂಟಂತ ಹೇಳಿ. ಸೊ ನಿಮಗೆ ಗೊತ್ತಿಟ್ಟರೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ, ಪುರಿ ಉಪ್ಪಿಟ್ಟು ಯಾವ ಊರಿದ್ದು ಒಂದು ಬ್ರೇಕ್ಫಾಸ್ಟ್, ಅಟ್ ದ ಸೇಮ್ ಟೈಮ್ ಅದು ಯಾವ ಊರಲ್ಲಿ ಜಾಸ್ತಿ ಮಾಡ್ತಾರೆ ಅಂತ ಹೇಳಿ. ಬಿಕಾಸ್ ಐ ಹ್ಯಾವ್ ನೋ ಐಡಿಯಾ ಅಬೌಟ್ ದಟ್. ನನಗೆ ಗೊತ್ತಿಲ್ಲ ಇದು ನಮ್ಮ ಮನೇಲಿ ಯಾರಿಗೆ ಎಲ್ಲಿಂದ ಐಡಿಯಾ ಬಂತು ಪುರಿ ಉಪ್ಪಿಟ್ಟಿದಂತ ಹೇಳಿ. ತಂದಿದ್ದಾರೆ, ನೆನ್ನೆ ಇವತ್ತು ಮಾಡಿದ್ದಾರೆ. ಸೊ ನೋಡುವ. ಸೊ ನೀವೆಲ್ಲ ನನಗೆ ಹೇಳಿ ಯಾವ ಊರಿದ್ದು ಅಡುಗೆ ಪುರಿ ಉಪ್ಪಿಟ್ಟು ಅಂತ ಹೇಳಿ, ಮತ್ತು ಅದು ಹೇಗೆ ಮಾಡೋದಂತ ಸಹ ಹೇಳಿ. ನೆಕ್ಸ್ಟ್ ಟೈಮ್ ನೀವು ಹೇಳಿದಾಗೆ ನಾ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಬಟ್ ಸ್ವಲ್ಪ ಟುಡೇ ಥ್ಯಾಂಕ್ ಯು, ಬಾಯ್. ಯಾರ ಮನೇಲೆಲ್ಲ ಹುಳಿ ಇಲ್ಲ ಅಂತ ಹೇಳಿ ಸ್ವಲ್ಪ ಸರ ನನಗೆ ಮೆಸೇಜ್ ಮಾಡಿ, ಅವ್ರು ನಿಮ್ಮ ಫ್ಯಾಮಿಲಿಯಲ್ಲಿ ಬಂದು ಹುಳಿ ಇಡ್ತಾಳೆ. ಸರ್ ನಾವೆಲ್ಲರ ಮನೇಲಿ ಹುಳಿ ಹಾಕ್ತೀಯಾ? ಅವಳು ಹುಳಿ ಹಾಕ್ಲಿಕ್ಕೆ ರೆಡಿ ಆಗಿದ್ದಾಳೆ. ಸೊ ಯಾರಿಗೆಲ್ಲ ಹುಳಿ ಹಾಕ್ಲಿಕ್ಕೆ ಬೇಕು ಕರೀರಿ, ಅವಳು ಹುಳಿ ಹಾಕ್ತಾಳೆ ಬಂದು. ಹಾಗೆಂತೆಲ್ಲ ನಮ್ಮ ಚಿತ್ರಾನ್ನದಲ್ಲಿ ಹುಳಿ ಇರಲಿಲ್ಲ, ಉಪ್ಪು ಇತ್ತು ಬಟ್ ಹುಳಿ ಇರಲಿಲ್ಲ. ಅದಕ್ಕೆ ನಾವು ಹುಳಿ ಹಾಕಿದ್ದು ಹೋಗಿ ಅಷ್ಟೇ ಅಲ್ಲ ಸರ್ನಾ? ಎಸ್, ಅದು ಸ್ವಲ್ಪ ಜೊತೆ. ಬಾಯ್, ಥ್ಯಾಂಕ್ ಯು.